ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸ್ಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಒಂದು ಹೊಸ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತಂದರೆ ನವರಾತ್ರಿ ಹಬ್ಬದ 2ನೇ ದಿನದ ವಿಡಿಯೋ. ಈ ದಿನ ಬಂದುಬಿಟ್ಟು ಬ್ರಹ್ಮಚಾರಿಣಿ ಮಾತೆ ಪೂಜೆನ ಮಾಡ್ತೀವಿ. ಈ ದಿನದ ಪೂಜೆನ ಮಾಡೋದಕ್ಕೆ ಅಂತಂದ್ಬಿಟ್ಟು ನಾನು ಕೂಡ ಬೆಳಗ್ಗೆ ಬೇಗನೆ ಎದ್ದಿದ್ದೆ. ನನ್ನ ಕೆಲಸಗಳು ಏನಿರುತ್ತೆ ನೋಡಿ, ರೋಟೀನ್ ಕೆಲಸಗಳು, ಅದನ್ನು ಮುಗಿಸ್ಕೊಂಡು ರಂಗೋಲಿ ಡಿಸೈನು ಕೂಡ ಬಿಡ್ಸೋಣ ಅಂತಂದ್ಬಿಟ್ಟು ಇವಾಗ ಆಚೆ ಬಂದು ಎಲ್ಲನೂ ನೀಟಾಗಿ ತೊಳೆದು ಗುಡಿಸಿ ರಂಗೋಲಿನೂ ಕೂಡ ಬಿಡಿಸ್ತಾ ಇದ್ದೀನಿ. ಬೆಳಿಗ್ಗೆ ಬೇಗನೆ ಪೂಜೆನ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬೇಗ ಎದ್ದು ಎಲ್ಲನೂ ಕೂಡ ಕೆಲಸಗಳನ್ನ ಮಾಡ್ಕೊತಾ ಇದ್ದೀನಿ. ಏನಪ್ಪ ಅಂತಂದರೆ ಬೇಗ ಪೂಜೆ ಆದರೆ ಏನೋ ಒಂಥರ ಸಮಾಧಾನ ಅಲ್ವಾ. ಹಾಗೆಯೇ ಇವತ್ತಿನ ದಿನ ಬಂದುಬಿಟ್ಟು ನವರಾತ್ರಿ ದಿನಗಳಲ್ಲಿ ವಿಶೇಷವಾಗಿ ದೇವಸ್ಥಾನಗಳಲ್ಲಿ ಪೂಜೆ ಎಲ್ಲ ಮಾಡ್ತಾರೆ ಅಲ್ವಾ. ಹಾಗಾಗಿ ಈ ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ. ಹಾಗೆಯೇ ನಮ್ಮ ಮನೆ ದೇವ್ರ ದೇವಸ್ಥಾನಕ್ಕೆ ಮಡ್ಲಕ್ಕಿ ಎಲ್ಲ ಕೊಟ್ಟು ಪೂಜೆ ಮಾಡಿಸ್ಬೇಕಾ ಅಂತಲೂ ಕೂಡ ಅಂದ್ಕೊಂಡಿದ್ವಿ. ಅದಾದಮೇಲೆ ಇವತ್ತು ಮಂಗಳವಾರ ಆಗಿರೋದ್ರಿಂದ ಇವತ್ತೇ ಹೋಗ್ಬಿಟ್ಟು ನಮ್ಮ ಮನೆ ದೇವ್ರ ವಾರ ಮಂಗಳವಾರ ಆಗಿರೋದ್ರಿಂದ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಎಲ್ಲನೂ ಕೂಡ ಪ್ರಿಪ್ರೇಷನ್ನ ಮಾಡ್ಕೊಬೇಕಾಗಿತ್ತು. ಹಾಗೆಯೇ ತಿಂಡಿನೂ ಕೂಡ ಪ್ರಿಪೇರ್ ಮಾಡ್ಕೊಬೇಕಾಗಿತ್ತು. ಯಾವ ಥರ ಇತ್ತು ಬೆಳಗಿನ ವಾತಾವರಣ ಅಂದರೆ ತುಂಬಾ ಬ್ಯುಸಿ ಅನ್ನೋ ಥರ ಇತ್ತು ಅಂತಲೇ ಹೇಳ್ತೀನಿ. ಎಷ್ಟು ಬೇಗ ಎದ್ದು ಎಲ್ಲ ಕೆಲಸಗಳನ್ನೂ ಕೂಡ ಮುಗಿಸ್ಕೊಂಡಿದ್ದಾದಮೇಲೆ ತಿಂಡಿ ಬಂದುಬಿಟ್ಟು ಇಡ್ಲಿ ಎಲ್ಲ ಮಾಡಿದ್ದೆ. ಇಡ್ಲಿಗೆ ಗೊತ್ತಿರೋ ಹಂಗೆ ಸಾಗು ಕೂಡ ಮಾಡಬೇಕು, ಚಟ್ನಿ ಕೂಡ ಮಾಡಬೇಕು. ಅದನ್ನೆಲ್ಲ ಆದಮೇಲೆ ವಡೆ ಎಲ್ಲ ಮಾಡ್ಕೊಬೇಕಾಗಿತ್ತು. ಪ್ರತಿಯೊಂದನ್ನು ಕೂಡ ಬೇಗ ಮುಗಿಸ್ಕೊಂಡು ಎಲ್ಲನೂ ಬಾಕ್ಸ್ಗೆ ಫಿಲ್ ಮಾಡಿದ್ದಾದಮೇಲೆ ಪೂಜೆಗೆ ಏನೇನು ಬೇಕು ವಸ್ತುಗಳು ಅದನ್ನೆಲ್ಲ ತೆಗೆದಿಟ್ಕೊಂಡು ಒಂದನ್ನು ಮರೆಯೋ ಹಂಗಿಲ್ಲ ಅಲ್ವಾ. ಅದನ್ನೆಲ್ಲ ಹಾಕ್ಕೊಂಡು ಎಲ್ಲನೂ ಪ್ಯಾಕ್ ಮಾಡಿ ನಾನು ಸ್ನಾನ ಮಾಡಿ ನಾನು ಪೂಜೆ ಎಲ್ಲ ಮುಗಿಸ್ಕೊಂಡು ನಿಜವಾಗ್ಲೂ ಎಷ್ಟೊಂದು ಬ್ಯುಸಿ ಆಗಿತ್ತು ಅಂತಂದರೆ ಬೆಳಗಿನ ಟೈಮಲ್ಲಿ ಸಿಕ್ಕಾಬಟ್ಟೆ ಬ್ಯುಸಿಯಾಗಿತ್ತು ಅಂತಲೇ ಹೇಳ್ತೀನಿ. ಹಾಗೆಯೇ ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ. ರಂಗೋಲಿ ಎಲ್ಲ ಬಿಡಿಸಿದ್ದಾದಮೇಲೆ ಅದೇ ಹೇಳ್ದಲ್ಲ, ಸಿಕ್ಕಾಬಟ್ಟೆ ಬ್ಯುಸಿ ಆಗಿತ್ತು ಈ ದಿನ ಅಂತಂದ್ಬಿಟ್ಟು. ಹಾಗಾಗಿ ಫಾಸ್ಟಾಗಿ ಓಡ್ತಿತ್ತು ಅಂತಲೇ ಹೇಳ್ತೀನಿ. ಈ ದಿನ ಬಂದುಬಿಟ್ಟು ನಾನು ಕೆಂಪು ಬಣ್ಣದ ಸೀರೆನ ವೇರ್ ಮಾಡ್ತಾ ಇದ್ದೀನಿ. ಇವತ್ತು ಬ್ರಹ್ಮಚಾರಿಣಿ ಮಾತೆಯ ಪೂಜೆ ದಿನ ಆಗಿರೋದ್ರಿಂದ ಆ ದೇವಿಗೆ ಇಷ್ಟವಾಗಿರೋ ಬಣ್ಣ ಅಂತಂದರೆ ಕೆಂಪು ಬಣ್ಣ. ಹಾಗಾಗಿ ನಾನು ಇವತ್ತು ಕೆಂಪು ಬಣ್ಣದ ಸೀರೆನ ವೇರ್ ಮಾಡಿದ್ದೀನಿ. ನನ್ನ ಲುಕ್ ಯಾವ ಥರ ಇದೆ ಅಂತ ನೀವು ಕಮೆಂಟಲ್ಲಿ ತಿಳಿಸಿ. ಓಕೆನಾ. ನಾನು ರೆಡಿ ಆಗಿದ್ದಾದಮೇಲೆ ಒಂದು ಕ್ಲಿಪ್ಪಿಂಗ್ನ ತಗೊಂಡಿದ್ದೀನಿ ಶೇರ್ ಮಾಡ್ಕೊಳ್ಳೋದಕ್ಕೆ ಅಂತಂದ್ಬಿಟ್ಟು. ನಾನು ಮೊದಲನೇ ದಿನ ಅಂದರೆ ಶೈಲಪುತ್ರಿ ದಿನದ ವಿಡಿಯೋ ಅಲ್ಲಿ ಜಾಸ್ತಿ ನಾನು ಕ್ಯಾಪ್ಚರ್ ಮಾಡೋದಕ್ಕೆ ಆಗಿರಲಿಲ್ಲ, ನಾನು ಯಾವ ರೀತಿ ರೆಡಿಯಾಗಿದೆ ಅಂತಂದ್ಬಿಟ್ಟು. ಬಟ್ ಇವತ್ತು ಸ್ವಲ್ಪ ಟೈಮ್ ಸಿಕ್ಕಿರೋದ್ರಿಂದ ಅದನ್ನು ಕೂಡ ಕ್ಯಾಪ್ಚರ್ ಮಾಡಿಕೊಂಡೆ ಅಂತಲೇ ಹೇಳ್ತೀನಿ. ಬ್ರಹ್ಮಚಾರಿಣಿ ಪೂಜೆ ಅಂತಂದರೆ ಬ್ರಹ್ಮಚಾರಿಣಿ ದೇವಿ ಪೂಜೆ ಅಂತಂದರೆ ಅವಳು ಕೋಪವನ್ನು ಕಡಿಮೆ ಮಾಡೋಳಾಗಿರ್ತಾಳೆ, ಮತ್ತು ಪ್ರೀತಿ, ಧೈರ್ಯ, ಉತ್ಸಾಹ ತೋರುವಂಥವಳಾಗಿರ್ತಾಳೆ, ಶಕ್ತಿಶಾಲಿನ ಪ್ರಭಾವ ಬೀರುವಂಥ ಮಾತೆ ಆಗಿರ್ತಾಳೆ. ಆದಷ್ಟು ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆನ ಮಾಡಬೇಕು ಅಂತ ಅಂದ್ಕೊತೀನಿ. ಯಾ ದೇವಿ ಸರ್ವಭೂತೇಷು ಬ್ರಹ್ಮಚಾರಿಣಿ ಸಂಸ್ಥಿತ ನಮಸ್ತಸ್ತೆ ನಮೋ ನಮಃ. ಎಲ್ಲರಿಗೂ ಆ ದೇವಿ ಮಾತೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ನಿಮ್ಗೆ ಯಾರ್ಯಾರು ಜಾಸ್ತಿ ಕೋಪ ಇದೆ ಅದನ್ನು ಕೂಡ ಕಡಿಮೆ ಆಗಲಿ, ಭಯ ಯಾರಿಗಿದೆ ಅವ್ರಿಗೆ ಧೈರ್ಯ ಜಾಸ್ತಿ ಆಗಲಿ. ಹಾಗೆಯೇ ನೀವು ತುಂಬ ಸ್ಟ್ರಾಂಗ್ ಆಗಿರಿ, ಎಲ್ಲರನ್ನೂ ಪ್ರೀತಿಯಿಂದ ಗೌರವದಿಂದ ಪ್ರೀತಿಸಿ ಅಂತ ಹೇಳ್ತಾ ಯಾವಾಗಲೂ ಖುಷಿಯಾಗಿರಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸಿ ನೀವು ಕೂಡ ಒಳ್ಳೆಯದನ್ನು ಮಾಡಿ ಅಂತ ನಿಮಗೂ ಕೂಡ ಕೇಳ್ಕೊತ ನಾನು ಕೂಡ ಅದನ್ನೇ ಕೇಳ್ಕೊಂಡೆ ಅಂತ ಹೇಳ್ತೀನಿ. ನೈವೇದ್ಯಕ್ಕೆ ಬಂದುಬಿಟ್ಟು ನಾನು ಇವತ್ತು ಆ ದೇವಿಗೆ ಬೆಲ್ಲದಿಂದ ಮಾಡಿರುವಂತಹ ಅಥವಾ ಸಕ್ಕರೆಯಿಂದ ಮಾಡಿರುವಂತಹ ನೈವೇದ್ಯನ ಅರ್ಪಿಸ್ಬೇಕು ಅಂತ ಅಂದ್ಕೊಂಡೆ. ಅದಾದಮೇಲೆ ನಾನಿವತ್ತು ಬೆಲ್ದನ್ನನ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಟೈಮ್ ಶಾರ್ಟೇಜ್ ಆಗಿರೋದ್ರಿಂದ ನಾನೇನು ಮಾಡಿದೆ ಅಂದರೆ ಹಾಲು ಮತ್ತು ಸಕ್ಕರೆನ ಇಟ್ಟು ಪೂಜೆನ ಮಾಡಿಕೊಂಡೆ. ಹಾಗೆ ಸೇವಂತಿಗೆ ಹೂವು ಮತ್ತು ಕೆಂಪು ದಾಸವಾಳದ ಹೂವನ್ನ ಇಟ್ಟು ಪೂಜೆನೂ ಕೂಡ ಮಾಡಿಕೊಂಡೆ. ಅಲಂಕಾರ ಅಂತೂ ಒಂಥರ ಏನೋ ಮೈ ರೋಮಾಂಚನ ಅನ್ನೋ ರೀತಿ ಅಲಂಕಾರ ಆಗಿತ್ತು ಅಂತಲೇ ಹೇಳ್ತೀನಿ. ಸಿಂಪಲ್ಲಾಗಿ ಆಗಿರ್ಬೋದು, ಬಟ್ ಸ್ಟಿಲ್ ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ. ತುಂಬ ಭಕ್ತಿಯಿಂದ ಶ್ರದ್ಧೆಯಿಂದ ಪೂಜೆನೂ ಕೂಡ ಮುಗಿಸ್ಕೊಂಡೆ.
ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಆವಾಗಲೇ ಹೇಳ್ದೆ ಅಲ್ವಾ ನಮ್ಮ ಮನೆ ದೇವ್ರಿಗೆ ಮಡ್ಲಕ್ಕಿ ಎಲ್ಲ ಅರ್ಪಿಸ್ಬಿಟ್ಟು ಪೂಜೆನ ಮಾಡಿಸ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ತಿದ್ದೀವಿ ಅಂತ ಅಂದ್ಬಿಟ್ಟು, ಹಾಗಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಎಲ್ಲನೂ ಕೂಡ ಪ್ರಿಪೇರ್ ಮಾಡಿಕೊಂಡು ಇವಾಗ ದೇವಸ್ಥಾನಕ್ಕೂ ಕೂಡ ಬಂದು ಮಡ್ಲಕ್ಕಿನೂ ಕೂಡ ಎಲ್ಲನೂ ಹಾಕ್ಕೊಂಡು ಪೂಜೆಗೂ ಕೂಡ ಎಲ್ಲನೂ ರೆಡಿ ಮಾಡಿಕೊಂಡು ಪೂಜೆನೂ ಕೂಡ ಮಾಡಿಸ್ಕೊತಾ ಇದ್ದೀವಿ. ಅಲ್ಲಿ ಜಾಸ್ತಿ ಕ್ಲಿಪ್ಪಿಂಗ್ನ ತೆಗೆಯೋದಕ್ಕೆ ಆಗಲಿಲ್ಲ ನನ್ನ ಹತ್ರ, ಅಂದರೆ ಲಾಸ್ಟ್ ನಾನು ಅದರ ವೀಡಿಯೋ ಎಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ ಅಲ್ವಾ. ಈ ಸತಿ ಏನೂ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಜಸ್ಟ್ ಸ್ವಲ್ಪ ಕ್ಲಿಪ್ಪಿಂಗ್ನ ತೆಗೆದಿರೋ ಅಷ್ಟನ್ನೇ ಕೂಡ ಶೇರ್ ಮಾಡ್ಕೊತಾ ಇದ್ದೀನಿ. ತುಂಬ ಅಂದರೆ ತುಂಬ ನೆಮ್ಮದಿ ಅನ್ನಿಸ್ತು. ಒಂಥರ ಏನೋ ಪಾಸಿಟಿವ್ ಎನರ್ಜಿ ಬಾಡಿ ಒಳಗಡೆ ಪಾಸ್ ಆಯ್ತೇನೋ ಅನ್ನೋ ಥರ ಫೀಲ್ ಆಯಿತು. ಏನೋ ಗೊತ್ತಿಲ್ಲ, ಒಂಥರ ಡಿಫ್ರೆಂಟ್ ವೈಬ್ ಚೇಂಜ್ ಆಗ್ತಿದೆ ಅಂತ ಫೀಲ್ ಆಗ್ತಾ ಇದೆ ನನಗಂತೂ. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಇವಾಗ ನಾವು ಕೂಡ ಮನೆಗೆ ವಾಪಸ್ ಆಗ್ತಾ ಇದ್ದೀವಿ. ಸೊ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ನವರಾತ್ರಿ 3ನೇ ದಿನದ ವ್ಲಾಗಲ್ಲಿ. ಸೊ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಹೇಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಸೊ ಮನೆಗೆ ಬಂದು ಯಾಕೆ ವೀಡಿಯೋಸ್ ಮಾಡಲಿಲ್ಲ, ಜಸ್ಟ್ ಇಷ್ಟೇನಾ ವೀಡಿಯೋಸ್ ಅಂತ ಥಿಂಕ್ ಮಾಡ್ತಿದ್ರೆ ನಾನೇನು ಮಾಡಿದೆ ಅಂದರೆ ಸಾಕು ಇಷ್ಟೇ ಸಿಂಪಲ್ಲಾಗಿ ಆ ದಿನ ಏನಿತ್ತು ಅಷ್ಟೇ ತೋರಿಸೋಣ. ಇನ್ನು ಮಾಮೂಲಿ ಡೈಲಿ ರೋಟೀನ್ ತಿಂಡಿ ಮಾಡು, ಅಡುಗೆ ಮಾಡು, ಮತ್ತು ಸಂಜೆ ಕಾಫಿ ಇಡು, ಮನೆ ಕ್ಲೀನ್ ಮಾಡ್ಕೊತಾ ಇರು, ಅದು ಇದು ಸಣ್ಣ ಪುಟ್ಟ ಕೆಲಸಗಳಿದ್ದೇ ಇರುತ್ತೆ ಅಲ್ವಾ. ಅದನ್ನೆಲ್ಲ ತೋರಿಸ್ಕೊತಾ ಹೋಗೋದು ಬೇಡ ನವರಾತ್ರಿ ಸ್ಪೆಷಲ್ ವೀಡಿಯೋದಲ್ಲಿ ಅಂತ ಅಂದ್ಬಿಟ್ಟು ಇಲ್ಲಿಗೇ ಎಂಡ್ ಮಾಡ್ತಾ ಇದ್ದೀನಿ.